ಮನುಷ್ಯರಾಗಿ ಹುಟ್ಟಿ ಮೃಗಗಳ ತರ ಬದುಕ್ತೀರಾ? ಬದುಕ್ತಿರೋ ಬದುಕಿಗೆ ಅರ್ಥ ಇಲ್ವಾ? ಹೇಳಿ. ನಿಮ್ ಉದ್ದೇಶ ಏನದ್ಕೆ? ಯಾಕಮ್ಮ ನಮ್ಗೆ ಕಾರಣ ಇಲ್ದೇನೆ ಬೈತಿದ್ಯಾ? ಏನಾದ್ರೂ ನಿಜ ಗೊತ್ತಿದ್ರೆ ಹೇಳಿ ಅದ್ಕೆ. ಹೌದಮ್ಮ, ನಮ್ಗೆ ಟೆನ್ಷನ್ ಕೊಡ್ಬೇಡ. ಜೈಗೆ ಅಭಿ ದಿವ್ಯಾ ಅಂದ್ರೆ ಪ್ರಾಣ ಅಂತ ಗೊತ್ತಿಲ್ವಾ? ಅಭಿನ ತನ್ ಸ್ವಂತ ಮಗನಾಗಿ ನೋಡ್ಕೋತಾನೆ ಅಂತ ಗೊತ್ತಿಲ್ವಾ? ಅಭಿ ಕಳ್ದೋಗಿದ್ರೆ ಇಷ್ಟು ಈಸಿಯಾಗಿ ತಗೋತೀರಾ? ಜೈ ಪ್ರೀತಿನ ಇಷ್ಟು ಹೀನಾಯವಾಗಿ ನೋಡ್ತಿದ್ದೀರಾ? ಇದಕ್ಕ ಅಭಿನ ಈ ಮನೆ ವಾರಸ್ದಾರ ಅಂದಿದ್ದು? ನಿಮ್ ಸ್ವಾರ್ಥ ಒಂದು ಬಿಟ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ವಾ? ನಿಮಗ್ ಬೇಕಾಗಿರೋದು ಟೀ, ಕಾಫಿ, ಊಟ ಅಷ್ಟೇ ಅಲ್ವಾ? ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹೊಟ್ಟೆ ಬಿರಿಯೋ ಹಾಗೆ ತಿಂದು ಗೊರ್ಕೆ ಹೊಡಿಯೋ ಹಾಗೆ ನಿದ್ದೆ ಮಾಡಿ. ಮತ್ತೆ ಬೆಳಗ್ಗೆನೆ ಎದ್ದು ಊರೂರು ಅಲಿರಿ. ಇದಕ್ಕಿಂತ ಇನ್ನೇನಾಗತ್ತೆ ನಿಮ್ ಕೈಯಲ್ಲಿ? ಇದೇನ್ ಚಂದ್ರಿಕಾ, ಆ ಮುದುಕಿ ಏನೋ ಹಾಗೆ, ಇವಳೇನೋ ಹೀಗೆ, ನಮಗೆ ಬಾಯಿಗೆ ಬಂದಾಗೆ ಬೈದ್ರು. ಇವ್ರಿಗೆ ನಾವೇ ಸಿಕ್ಕಿದೀವ ಏನೋ? ಇವ್ರಿಗೆ ಅಸ್ಲಿ ನಿಜ ಗೊತ್ತಿಲ್ದಿರೋದಕ್ಕೆ ಸಂತೋಷ ಪಡಿ. ಎಲ್ಲ ಗೊತ್ತಾಗೋಯ್ತೇನೋ ಅಂತ ಒಂದು ಕ್ಷಣ ಪ್ರಾಣ ಹೋಗ್ಬಿಟ್ಟಿತ್ತು. ಹೌದು ಚಂದ್ರಿಕಾ, ನನ್ಗಂತೂ ಅಭಿ ವಾರಸ್ದಾರ್ ಅಂತ ಹೇಳ್ತಿದ್ದಾಗೇನೆ ಹಾರ್ಟು ಅಟ್ಯಾಕ್ ಆಗೋಯ್ತು. ಅಭಿ ಯಾರು ಅಂತ ಗೊತ್ತಿಲ್ಲದೆ ಇಷ್ಟೊಂದು ಮಾತಾಡ್ತಿದ್ದಾರೆ ಅಂದ್ರೆ ಗೊತ್ತಾದ್ರೆ ಇನ್ನ ಏನೇನ್ ಮಾಡ್ತಾರೋ. ಅದರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ ಬಿಡು. ಇವಾಗ ಹಸಿವು ತುಂಬಾ ಆಗಿದೆ, ಹೋಗಿ ಊಟ ಮಾಡೋಣ ಬಾ ಚಂದ್ರಿಕಾ. ಇದಕ್ಕೆ ಅಲ್ವಾ ಅವರು ಅಷ್ಟೊಂದು ಮಾತಾಡಿದ್ದು? ಸ್ವಲ್ಪ ಹೊತ್ತು ಕೂಡ ಸುಮ್ನಿರಕ್ಕಾಗಲ್ವಾ? ಇವಾಗ ನಾನು ಏನಂದೆ? ಊಟನೇ ಅಲ್ವಾ ಮಾಡೋಣ ಅಂದಿತ್ತು. ಅವ್ರು ಅಷ್ಟೊಂದು ಬೈದ್ಮೇಲೂ ಕೂಡ ಇನ್ನೂ ಹಸುವಾಗ್ತಿದ್ಯಾ ನಿಮ್ಗೆ? ಇದು ತುಂಬಾ ಚೆನ್ನಾಗಿದೆ ಕಣೆ. ಅವಳಿಗೇನು ಬೇಜಾರಾಗಿ ಏನು 4 ಮಾತಂದ್ರೆ ನಾವು ಉಪವಾಸ ಮಾಡ್ಬೇಕಾ ಏನೋ? ಅವಳ ದಾರಿ ಅವಳಿಗೆ, ನನ್ ದಾರಿ ಡೈನಿಂಗ್ ಟೇಬಲ್ ಕಡೆಗೆ. ಅಯ್ಯೋ, ನೀವ್ ಈ ಜನ್ಮದಲ್ಲಿ ಬದ್ಲಾಗಲ್ಲ ಪೌಡ್ರು. ಎಲ್ಲ ನನ್ ಕರ್ಮ. ಕತ್ಲಾಯ್ತು, ಅಭಿ ಇನ್ನೂ ಬಂದಿಲ್ವಲ್ಲ ರೀ? ನನ್ಗೂ ಭಯ ಆಗ್ತಿದೆ ಅಪ್ಪ, ಮತ್ತೆ ಹೋಗಿ ಹುಡ್ಕೋಣ. ಅಭಿ ಎಷ್ಟು ಮೊಂಡಾನೋ, ಹಠ ಹಿಡಿದ್ರೆ ಹೇಗಿರ್ತಾನೋ ಹೇಗೋ. ಮೊನ್ನೆ ಮಳೆಯಲ್ಲಿ ನಿಂತಾಗ್ಲೇ ಅರ್ಥ ಆಯ್ತು ಅಲ್ವಾ ರೀ? ಮನೆಗೆ ವಾಪಸ್ ಬರಬಾರ್ದು ಅಂತ ಅಭಿ ನಿರ್ಧರಿಸ್ಕೊಂಡ್ರೆ ಹೇಗೆ ರೀ? ಹೌದಪ್ಪ, ಅಭಿಯವರು ಹಿಡ್ದಾಟನ ಬಿಡೋದಿಲ್ಲ. ದೊಡ್ಡವನಾದ್ಮೇಲೆ ತಿರುಗಿ ಬರ್ತೀನಂತ ಅಭಿಯವರು ಹಠ ಹಿಡ್ದು ಬರ್ದೇ ಇದ್ರೆ ಗಂಗಾ ಮೇಡಮ್ ದಿವ್ಯಾ ಪರಿಸ್ಥಿತಿ ಏನಾಗ್ಬೇಕು? ಭಗವಂತನ ದಯೆಯಿಂದ ಆಗ್ಬಾರ್ದು ಅಂತ ಕೇಳ್ಕೊಳ್ಳೋಣ. ರೂಪಾ ಮೇಡಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಲ್ವಾ? ACP ಸರ್ ಕೂಡ ಹುಡುಕ್ತಿದ್ದಾರೆ. ಅಭಿನ ಖಂಡಿತವಾಗ್ಲೂ ಕರ್ಕೊಂಡು ಬರ್ತಾರೆ. ಅಂಕಲ್, ಅಂಕಲ್. ಏನಮ್ಮ, ಏನಾಯ್ತು? ಅಮ್ಮನಿಗೆ ಏನಾಯ್ತು ದಿವ್ಯಾ? ಒಂದ್ ನಿಮಿಷ ಬನ್ನಿ ಅಂಕಲ್, ಬೇಗ ಬನ್ನಿ. ನಡಿ. ಜೈ ಸರ್ ಮೇಲಿನ ಕೋಪಕ್ಕೆ ಮನೆ ಬಿಟ್ಟು ಹೊರಟು ಹೋಗ್ತೀಯಾ ಅಭಿ? ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ವಾ? ನಿನ್ಗೋಸ್ಕರ ಎಷ್ಟೊಂದು ಹತ್ನೋ ಗೊತ್ತಾ ಅಭಿ? ನೀನು ವಾಪಸ್ ಬರಲ್ವೇನೋ ಅಂತ ಭಯ ಪಟ್ಟಿದ್ದೆ. ಅಭಿ, ಯಾವತ್ತೂ ಹೀಗ್ ಮಾಡ್ಬೇಡ, ಯಾವತ್ತೂ ಹೀಗ್ ಮಾಡ್ಬೇಡ. ಜೈ ಸರ್ ಮೇಲಿನ ಕೋಪಕ್ಕೆ ಮನೆ ಬಿಟ್ಟು ಹೊರಟು ಹೋಗ್ತೀಯಾ ಅಭಿ? ನನ್ ಮೇಲೆ ನಿನಗೆ ಪ್ರೀತಿ ಇಲ್ವಾ? ನಿನಗೋಸ್ಕರ ನಾನು ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ ಗೊತ್ತಾ? ನೀನು ವಾಪಸ್ ಬರಲ್ವೇನೋ ಅಂತ ಭಯ ಪಟ್ಟಿದ್ದೆ. ಯಾವತ್ತೂ ಹೀಗ್ ಮಾಡ್ಬೇಡ ಅಭಿ. ಜೈ ಸರ್ ಅಂದ್ರೆ ನಿನಗಿಷ್ಟ ಇಲ್ಲ ಅಂದ್ರೆ ನಮಗೂ ಇಷ್ಟ ಇಲ್ಲ. ಸರ್ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಮಗೂ ಇಷ್ಟ ಆಗಲ್ಲ. ಸರ್ ಮನೆಗೆ ನಾವು ಹೋಗೋದ್ ಬೇಡ. ಸರ್ ನಮ್ಮ ಮನೆಗೆ ಬಂದ್ರು ಮಾತಾಡ್ಸೋದ್ ಬೇಡ. ನಾನ್ ದಿವ್ಯಾಗೂ ಹೇಳ್ದೆ ಅಭಿ, ಜೈ ಸರ್ನ ಮರ್ತೋಗ್ತೀನಿ ಅಂತ. ದಿವ್ಯಾ ನನ್ ಕೈ ಮೇಲೆ ಕೈ ಇಟ್ಟು ಆಣೆ ಕೂಡ ಮಾಡಿದ್ಲು. ತಂಗಿ ನಾನು ನೀನ್ ಹೇಳ್ದಾಗೆ ಕೇಳ್ತೀವಿ, ಸರಿನಾ? ಜೈ ಸರ್ನ ನಿಜವಾಗ್ಲೂ ಭೇಟಿ ಮಾಡಲ್ಲ. ಆದ್ರೂ ಜೈ ಸರ್ ಯಾರು ನಮ್ಮ ಮಧ್ಯದಲ್ಲಿ?
ನೀನು ನಾನು ದಿವ್ಯಾ ನಾವೆಲ್ಲ ಒಂದು. ಹಾ ಸರಿನಾ? ಮೇಡಮ್ ಅವ್ರೆ, ನಿಂತ್ಕೊ ಮೀನಾಕ್ಷಿ, ಹತ್ರ ಹೋಗ್ಬೇಡ. ಇಲ್ದಿರೋ ಅಭಿನ ಇದಾನೆ ಅನ್ಕೊಂಡ್ ಮಾತಾಡ್ತಿದಾರೆ ರೀ. ಅವಾಗಿಂದ ಅಮ್ಮ ಹೀಗೆ ಆಡ್ತಿದ್ದಾಳೆ ಅಂಕಲ್. ಅಣ್ಣ ಬಂದಿದ್ದಾರೆ ಅಂತ ನನ್ನ ಹತ್ರ ಹೇಳ್ತಿದ್ದಾರೆ. ಭಯ ಆಗಿ ನಿಮ್ಮ ಹತ್ರ ಬಂದು ಹೇಳ್ದೆ. ಪಾಪ ಮೇಡಮ್ ಅವರು ಅಭಿ ಅವರು ಬರ್ತಾರೆ ಅಂತ ಕಾದು ಕಾದು ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ರೇನೋ. ಮೇಡಮ್ ಅವ್ರನ್ನ ಹಾಗೆ ಇರೋಕ್ ಬಿಟ್ಬಿಡೋಣ. ಆ ಸಂತೋಷನ ಬಂದ್ಬಿಟ್ಟ. ಅಭಿ, ನಿನಗೋಸ್ಕರ ನಾಣಿ ಅಂಕಲ್ ಕೇಶವ ತುಂಬಾ ಹೊತ್ತು ಹುಡುಕಿದ್ರು ಗೊತ್ತಾ? ಅವರಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್ ಕೇಶವ. ಅಣ್ಣವ್ರೇ, ಕೇಶವ, ಅಭಿ ನಿಮಗೆ ಥ್ಯಾಂಕ್ಸ್ ಹೇಳ್ದ. ಇಟ್ಸ್ ಓಕೆ ಅಭಿ. ಸಾರಿ ಅಣ್ಣವ್ರೆ, ಆಗ್ಲೇ ನೀವು ಸುಳ್ಳು ಹೇಳಿದ್ರಿ ಅಂತ ನಾನು ಫೀಲ್ ಆದೆ. ಆದ್ರೂ ನೀವು ನನ್ನ ಆನಂದಕ್ಕೋಸ್ಕರನೇ ಅಲ್ವಾ ಸುಳ್ಳು ಹೇಳಿದ್ದು? ಅವಾಗ ನನಗೆ ಅರ್ಥನೇ ಆಗ್ಲಿಲ್ಲ. ಅಭಿ ವಾಪಸ್ ಬಂದ್ಮೇಲೆ ನಿಮ್ ನಂಬಿಕೆನೇ ನಿಜ ಆಯ್ತು. ಅದಕ್ಕೆ ನಿಮಗೆ ಹೇಳಿರ್ಲಿಲ್ವಾ ಅಭಿ ನನ್ನ ಬಿಟ್ಟು ಇರೋದಿಲ್ಲ ಅಂತ? ನೋಡಿದ್ರ, ವಾಪಸ್ ಬಂದ್ಬಿಟ್ಟ. ಅಭಿ, ಆಂಟಿ ಕೂಡ ಥ್ಯಾಂಕ್ಸ್ ಹೇಳು. ನೀನು ಹೊರಟೋದೆ ಅಂತ ನಾನು ಅಳ್ತಿದ್ರೆ ನನಗವರು ಸಮಾಧಾನ ಮಾಡಿದ್ರು, ನನಗೆ ಧೈರ್ಯ ಹೇಳಿದ್ರು. ಆಂಟಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲ ಅಭಿ. ಅರೆ ದಿವ್ಯಾ, ಯಾಕೆ ದೂರ ನಿಂತಿದ್ಯಾ? ಅಣ್ಣ ಬಂದಿದ್ದಾನೆ ಅಲ್ವಾ, ಹತ್ರ ಬಾ. ಅಣ್ಣನ್ನ ಮಾತಾಡ್ಸು. ವಾಪಸ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳು. ಅಮ್ಮ, ಹುಚ್ಚು ಹುಡುಗಿ, ಯಾಕೆ ಅಳ್ತಿದ್ಯಾ? ಅಣ್ಣ ಬಂದ್ಬಿಟ್ಟ ಅಲ್ವಾ. ನಿನ್ನ ಬಿಟ್ಟು ಅಣ್ಣಂಗೆ ಇರೋಕ್ಕಾಗತ್ತಾ? ನೀನಂದ್ರೆ ಇವನಿಗೆ ಪ್ರಾಣ ಕಣೆ. ಅಭಿ, ದಿವ್ಯಾ ಹೇಗೆ ಅಳ್ತಿದ್ದಾಳೆ ನೋಡೋ. ಸಮಾಧಾನ ಮಾಡಿ ಹೋಗು. ಅಲ್ಬೇಡ ದಿವ್ಯಾ, ನಾನು ಬಂದ್ಬಿಟ್ಟೆ ಅಲ್ವಾ. ಅಣ್ಣ ನಿನಗೆ ಅಳ್ಬೇಡ ಅಂತಿದ್ದಾನೆ ದಿವ್ಯಾ, ಅಳು ನಿಲ್ಸು. ಅಯ್ಯೋ ರಾಮ, ನಿನಗೆ ಊಟ ಕೊಡ್ತೀನಿ ಅಂತ ಹೇಳಿ ಮರ್ತೇ ಹೋದೆ ಅಭಿ. ತರ್ತೀನಿ, ಇಲ್ಲೇ ಇರು. ಹಾ, ಕೂತ್ಕೋ ಕಂದ, ಕೂತ್ಕೋ. ನೀನು ಹಸ್ವಲ್ ಬರ್ತೀಯಾ ಅಂತ ಅನ್ನ ಸಾಂಬಾರ್ ಮಾಡಿದ್ದೀನಿ.
ನಾನೇ ನಿನಗೆ ಕೈ ತುತ್ತು ತಿನ್ನಿಸ್ತೀನಿ, ಹೊಟ್ಟೆ ತುಂಬಾ ತಿನ್ಬೇಕು, ಸರಿನಾ? ಇದು ನನ್ ತುತ್ತು. ಆ ಅಯ್ಯೋ ಅಯ್ಯೋ, ನಿಧಾನ ತಿನ್ನು ಕಂದ, ನಿಧಾನ. ಅಯ್ಯೋ, ನೀರ್ ಕೊಡಿ. ನಿಧಾನ ತಿನ್ನು ಅಭಿ, ಅವಸರ ಏನೂ ಇಲ್ಲ, ನಿಧಾನಕ್ಕೆ ತಿನ್ನು. ಕೇಶವ, ದಿವ್ಯನ ನಮ್ಮ ಮನೆ ಕರ್ಕೊಂಡೋಗು. ಬಾ ದಿವ್ಯಾ. ಅಮ್ಮನಿಗೇನು ಆಗಲ್ಲಮ್ಮ. ಆಂಟಿ ನಾನು ಇದೀವಿ ಅಲ್ವಾ? ಅಣ್ಣ ವಾಪಸ್ ಬರೋವರೆಗೂ ಅಮ್ಮನ ಹಾಗೆ ಇರೋಕ್ ಬಿಡು. ನನಗೆ ಭಯ ಆಗ್ತದೆ ಅಂಕಲ್. ಭಯ ಯಾಕಮ್ಮ? ನಮ್ ಜೊತೆ ಜೈ ಅಂಕಲು, ರೂಪಾ ಆಂಟಿ ಎಲ್ಲರೂ ಇದ್ದಾರೆ ಅಲ್ವಾ? ಅಮ್ಮನಿಗೆ ಏನು ಆಗದಿರೋಗ ನೋಡ್ಕೋತೀವಿ. ಅಣ್ಣನ ಕರ್ಕೊಂಡು ಬರ್ತೀವಿ. ಬಾ ದಿವ್ಯಾ. ಏನ್ರಿ ಇದು ಪರೀಕ್ಷೆ? ಮೇಡಮ್ ಅವ್ರು ಯಾಕೆ ಈಗ ವರ್ತಿಸ್ತಿದ್ದಾರೆ? ಅಭಿ ಬರಲ್ಲ ಅಂತ ಮನ್ಸು ಕುಗ್ಗೋಯ್ತಾ, ತಲೆ ಕೆಟ್ಟೋಯ್ತಾ? ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ರೀ. ಬೇಡ ಮೀನಾಕ್ಷಿ, ಅಭಿ ವಾಪಸ್ ಬಂದಿಲ್ಲ ಅನ್ನೋ ನಿಜ ಮೇಡಮ್ ಅವ್ರಿಗೆ ಗೊತ್ತಾಗಬಾರ್ದು. ಅಭಿ ಎದುರುಗಡೆನೆ ಇದ್ದಾನೆ ಅನ್ನೋ ಭ್ರಮೇಲೆ ಮೇಡಮ್ ಇರಬೇಕು. ಎಷ್ಟು ದಿನ ರೀ ಹೀಗೆ? ಮೇಡಮ್ ಅವ್ರಿಗೆ ಹಳೆದೆಲ್ಲ ನೆನ್ಪು ಮಾಡಬೇಕು ಅಂತ ಜೈ ಸರು ಆ ಕುಟುಂಬ ಅಷ್ಟೊಂದು ಪ್ರಯತ್ನ ಮಾಡ್ತಿದ್ದಾರೆ. ಈ ಸಮಯದಲ್ಲಿ ಮೇಡಮ್ ಅವ್ರು ಹೀಗೆ ವರ್ತಿಸ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ತಡ್ಕೋತಾರ? ಈಗಾಗ್ಲೇ ಮೇಡಮ್ ಅವ್ರ ತಲೆಯಲ್ಲಿ ಏನೋ ಸಮಸ್ಯೆ ಇದೆ. ಹಳೆದೆಲ್ಲ ಮರ್ತು ಹೋಗಕ್ಕೆ ಆ ಸಮಸ್ಯೆನೇ ಕಾರಣ. ಇವಾಗ ಮತ್ತೆ ಬುದ್ಧಿಭ್ರಮಣೆ ಆಯ್ತು ಅಂದ್ರೆ ಮೇಡಮ್ ಅವ್ರು ಹುಷಾರಾಗ್ತಾರಾ? ಈ ಸಮಸ್ಯೆಗೆ ಪರಿಹಾರ ಒಂದೇ ಮೀನಾಕ್ಷಿ, ಅಭಿ ವಾಪಸ್ ಬರೋದು. ಅಭಿ ಬಂದ್ರೆ ಮೇಡಮ್ ಅವರು ಸರಿ ಹೋಗ್ತಾರೆ. ಅಭಿ ಬರ್ಲಿಲ್ಲ ಅಂದ್ರೆ ದೊಡ್ಡವನಾದ್ಮೇಲೆ ಬರ್ಬೇಕು ಅನ್ಕೊಂಡ್ರೆ ಅಲ್ಲಿವರೆಗೂ ಮೇಡಮ್ ಅವ್ರ ಪರಿಸ್ಥಿತಿ ಏನು ರೀ? ಜೀವನ ಪೂರ್ತಿ ಮೇಡಮ್ ಅವ್ರ ಕಷ್ಟನೇ ಅಂತ ರೂಪಾ ಮೇಡಮ್ ಅವ್ರು ಬೇಜಾರು ಮಾಡ್ಕೊಂಡ್ರು. ಹಳೆದೆಲ್ಲ ಮರ್ತು ಹೋಗಿ ಮನ್ಸು ಚೂರಾಗಿ ಮೇಡಮ್ ಅವ್ರು ಹೇಗ್ ಸರಿ ಹೋಗ್ತಾರೋ ಅಂತ ಭಯ ಆಗ್ತಿದೆ ರೀ, ಭಯ ಆಗ್ತಿದೆ.
ಕಲ್ಪನಾ ಕಲ್ಪನಾ ಎದ್ರ ಅಜ್ಜಿ, ಈಗ ಹೇಗಿದೆ ನಿಮ್ಗೆ? ಪರವಾಗಿಲ್ಲ ಅಮ್ಮ, ಸ್ವಲ್ಪ ಕಾಫಿ ಕೊಡು. ಸರಿ ಅಜ್ಜಿ. ಜೈ ಎದ್ದಿದ್ದಾನ? ಅಭಿ ಬಗ್ಗೆ ಏನಾದ್ರೂ ಹೇಳದ್ನಾ? ನಾನ್ ಮಲ್ಗೋವರೆಗೂ ಜೈ ಇನ್ನೂ ಮನೆಗ್ ಬಂದಿರ್ಲಿಲ್ಲ ಅಜ್ಜಿ. ತುಂಬಾ ಲೇಟ್ ಆದ್ಮೇಲೆ ಮನೆಗೆ ಬಂದಿರ್ಬೋದು. ಅವನ್ನ ಎಬ್ಸಿ ಕಾಫಿ ಕೊಟ್ಟು ಅಭಿ ಬಗ್ಗೆ ಕೇಳು. ಸರಿ. ಕಂದ ಜೈ, ಜೈ ರೂಮಲ್ಲಿ ಇಲ್ಲ ಅಜ್ಜಿ, ಹೊರಗಡೆ ಇದ್ದಾನೇನೋ ನೋಡ್ತೀನಿ. ಕಂದ ಜೈ, ಜೈ ಹೊರಗಡೆ ಕೂಡ ಇಲ್ಲ ಅಜ್ಜಿ. ಇಲ್ಲ ಅಂದ್ರೇನೋ? ಅಷ್ಟಕ್ಕೂ ರಾತ್ರಿ ಜೈ ಮನೆಗೆ ಬಂದಿದ್ನೋ ಇಲ್ವೋ? ಗೊತ್ತಿಲ್ಲ ಅಜ್ಜಿ. 12 ಗಂಟೆವರೆಗೂ ಜೈಗೋಸ್ಕರ ನಾನು ಎಚ್ಚರವಾಗೇ ಇದ್ದೆ. ಆಮೇಲೆ ನಾನು ಮಲಗಿಬಿಟ್ಟೆ. ವಾಚ್ಮ್ಯಾನ್ನ ಕೇಳು. ಹಾಂ. ಆನಂದ, ಅಮ್ಮ, ರಾತ್ರಿ ಜೈ ಮನೆಗೆ ಬಂದನಾ? ಬಂದಿಲ್ಲಮ್ಮ. ಸಾರ್ ಬರ್ತಾರೇನೋ ಗೇಟ್ ತೆಗಿಬೇಕು ಅಂತ ರಾತ್ರಿ ಎಲ್ಲ ನಾನು ಎಚ್ಚರವಾಗೇ ಇದ್ದೆ. ರಾತ್ರಿ ಜೈ ಮನೆಗೆ ಬಂದಿಲ್ವಂತೆ ಅಜ್ಜಿ. ಮನೆಗೆ ಬರ್ದೇನೆ ರಾತ್ರಿ ಎಲ್ಲ ಎಲ್ಲಿರ್ತಾನೆ? ಏನ್ ಮಾಡ್ತಿದ್ದಾನೆ? ಒಂದ್ಸಲ ಜೈಗೆ ಫೋನ್ ಮಾಡು. ಅದು ಅಜ್ಜಿ, ಜೈ ಮನೆಯಲ್ಲೇ ಫೋನ್ ಹೊಡೆದಾಕಿ ಹೋದ. ಯಾಕೆ? ಗೊತ್ತಿಲ್ಲ. ಇಷ್ಟಕ್ಕೂ ಏನ್ ನಡೀತಿದೆ ಕಲ್ಪನಾ? ಅಭಿ ಮನೆ ಬಿಟ್ಟು ಹೋಗೋದು ಅಂದ್ರೇನು? ಜೈ ಫೋನ್ ಹೊಡೆದಾಕೋದು ಅಂದ್ರೇನು? ನೆನ್ನೆ ಹೋದವನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಏನು? ಇದೇನು ಅಪಶಕನ ಅನ್ಸುತ್ತೆ. ಭಯ ಪಡಬೇಡಿ ಅಜ್ಜಿ, ಗಂಗಾ ಮನೆಗೇನಾದ್ರೂ ಹೋಗಿದ್ದಾನೇನೋ. ನಾನೀಗ ಫೋನ್ ಮಾಡಿ ಕೇಳ್ತೀನಿ. ಬೇಗ ಮಾಡು. ಹಾಂ. ಅಪ್ಪ ಅಪ್ಪ ಫೋನು. ಜೈ ಸರ್ ಮನೆಯಿಂದ ಕಾಲ್ ಬರ್ತಿದೆಯಲ್ಲ. ಹಲೋ. ಹಲೋ ನಾಣಿ. ಗುಡ್ ಮಾರ್ನಿಂಗ್ ಮೇಡಮ್. ಇಷ್ಟು ಬೆಳಿಗ್ಗೆ ಫೋನ್ ಮಾಡಿದ್ರಲ್ಲ, ಯಾಕೆ ಮೇಡಮ್? ಜೈ ಅಲ್ಲಿ ಏನಾದ್ರು ಬಂದಿದ್ದಾನಾ? ಬಂದಿಲ್ಲ ಮೇಡಮ್. ಆದ್ರೂ ಬೆಳಿಗ್ಗೆ ಬೆಳಿಗ್ಗೆ ಸಾರ್ ಈ ಕಡೆ ಬರಲ್ಲ ಅಲ್ವಾ ಮೇಡಮ್? ಜೈ ಮನೇಲಿಲ್ಲ ನಾಣಿ. ಜಾಗಿಂಗ್ ಹೋಗಿದಾರೇನೋ ಮೇಡಮ್. ಅಭಿ ಕಾಣ್ತಿಲ್ಲ ಅಂತ ನಿನ್ನೆ ಬೆಳಗ್ಗೆ ಮನೆಯಿಂದ ಹೋದ. ಅಭಿ ವಿಷಯ ನಿಮಗೆ ಯಾವಾಗ ಗೊತ್ತಾಯ್ತು ಮೇಡಮ್? ನಿನ್ನೆ ಜೈಗ್ ಗೊತ್ತಾಯ್ತು. ಕೋಪದಲ್ಲಿ ಫೋನ್ ಹೊಡೆದಾಕಿ ಅಭಿನ ಹುಡ್ಕೋದಕ್ ಹೋದ. ರಾತ್ರಿ ಮನೆಗ್ ಬಂದಿಲ್ಲ, ಈಗ್ಲೂ ಬಂದಿಲ್ಲ. ಅಜ್ಜಿ ತುಂಬಾ ಭಯ ಪಡ್ತಿದ್ದಾರೆ. ನೀವೇನು ಭಯ ಪಡಬೇಡಿ ಮೇಡಮ್. ಸಾರ್ ಎಲ್ಲಿದ್ದಾರೋ ತಿಳ್ಕೊಂಡು ನಿಮಗೆ ತಕ್ಷಣ ಕಾಲ್ ಮಾಡ್ತೀನಿ. ಜೈ ಅಲ್ಲಿಗೆ ಹೋಗಿದಾನಂತ ಕಲ್ಪನಾ? ಇಲ್ಲ ಅಜ್ಜಿ, ಜೈ ಅಲ್ಲಿಗೆ ಕೂಡ ಹೋಗಿಲ್ವಂತೆ. ಇಲ್ಲಿಗೂ ಬಂದಿಲ್ಲ, ಅಲ್ಲಿಗೂ ಹೋಗಿಲ್ಲ, ಫೋನು ತಗೊಂಡು ಹೋಗಿಲ್ಲ. ಜೈ ಎಲ್ಲಿರ್ಬೋದು ಕಲ್ಪನಾ?